ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕನ್ನಡ ಚಿತ್ರರಂಗದ ಹಿತದೃಷ್ಟಿಯಿಂದ ಕನ್ನಡ ಫಿಲಂ ಚೇಂಬರ್ KFC ಎಂಬ ಸಂಸ್ಥೆಯನ್ನು MS ರವೀಂದ್ರ ಅವರು ಪ್ರಾರಂಭಿಸಿದ್ದಾರೆ. MS ರವೀಂದ್ರ ಅವರು ಈ KFC ಇದನ್ನು ಪ್ರಾರಂಭ ಮಾಡುವ ಮೊದಲು ಕನ್ನಡ ಚಿತ್ರರಂಗದ ಹಿರಿಯ ನಟರು, ಚಿತ್ರರಂಗದ ದಿಗ್ಗಜರು, ಸ್ನೇಹಿತರು ಪ್ರತಿಯೊಬ್ಬರ ಜೊತೆಯಲ್ಲೂ ಚೆನ್ನಾಗಿ ಚರ್ಚಿಸಿ ಆಲೋಚಿಸಿ ಆ ನಂತರ ಈ ಕನ್ನಡ ಫಿಲಂ ಚೇಂಬರ್ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಈ KFCಯ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ಜುಲೈ 19 ಅಂದರೆ ಶುಕ್ರವಾರ 2024ರಂದು ಬೆಂಗಳೂರಿನ ವಿಧಾನಸೌಧದ ಎದುರಿಗೆ ಇರುವ ಪತ್ರಕರ್ತರ ಭವನದಲ್ಲಿ ಸರಿಯಾಗಿ 3 ಗಂಟೆಗೆ ಏರ್ಪಾಡು ಮಾಡಲಾಗಿದೆ. MS ರವೀಂದ್ರ ಅವರು ತುಂಬ ಉತ್ಸಾಹಿಗಳು, ಛಲವಂತರು. ಯಾವುದೇ ಕಾರ್ಯವನ್ನು ತೆಗೆದುಕೊಂಡರೆ ಅದನ್ನು ಚೆನ್ನಾಗಿ ಮಾಡಿಯೇ ಮಾಡುತ್ತಾರೆ. ಇದರ ನಂಬಿಕೆ ಅವರ ಜೊತೆಯಲ್ಲಿ ನಾವೆಲ್ಲ ಇದ್ದಾಗ ನಮಗೆ ಅರ್ಥವಾಗಿದೆ. ನಾನು ಡಾಕ್ಟರ್ NN ಪ್ರಹ್ಲಾದ್, ಈ KFCಯ ಸ್ಪೋಕ್ಸ್ ಪರ್ಸನ್ ಮತ್ತು KFCಯ ವೈಸ್ ಪ್ರೆಸಿಡೆಂಟ್. MS ರವೀಂದ್ರ ಪ್ರೆಸಿಡೆಂಟ್ KFC ಅವರು ಮತ್ತು ನಾನು, ನಮ್ಮಿಬ್ಬರ ಕಳಕಳಿಯ ಪ್ರಾರ್ಥನೆ ಏನೆಂದರೆ, ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬರೂ ನಮ್ಮ KFCಗೆ ಮೆಂಬರ್ ಆಗಬೇಕು. ಮೆಂಬರ್ ಆಗೋದರಿಂದ ನಮಗೆ ಹೆಚ್ಚು ಹೆಚ್ಚು ಶಕ್ತಿ ಉಂಟಾಗುತ್ತೆ. ಹಾಗೆ ನಾವು ಕನ್ನಡ ಚಿತ್ರರಂಗವನ್ನು ಇನ್ನೂ ಹೆಚ್ಚು ಉತ್ತುಂಗದ ಶಿಖರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ನಾವು ಚೆನ್ನಾಗಿ ಆಲೋಚನೆ ಮಾಡಿದ್ದೇವೆ. ಈ KFCಗೆ ಮೆಂಬರ್ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರು ಅಂದರೆ ಯಾರು ಅಂತ ಪ್ರಶ್ನೆ ಬರುತ್ತೆ ಎಲ್ರಿಗೂ. ಉದಾಹರಣೆಗೆ ಕ್ಯಾಮ್ರಾಮ್ಯಾನ್ ಇರ್ಬೋದು, ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಇರ್ಬೋದು, ಅಸೋಸಿಯೇಟ್ ಕ್ಯಾಮ್ರಾಮ್ಯಾನ್ ಇರ್ಬೋದು, ಆ್ಯಕ್ಟರ್ಸ್, ಆ್ಯಕ್ಟ್ರೆಸಸ್, ಚೈಲ್ಡ್ ಆರ್ಟಿಸ್ಟ್, ಆನಂತರ ಎಡಿಟರ್ಸ್, ಸ್ಕ್ರಿಪ್ಟ್ ರೈಟರ್ಸ್, ಫೈಟ್ ಮಾಸ್ಟರ್ಸ್, ಮ್ಯೂಸಿಕ್ ಮಾಸ್ಟರ್ಸ್, ಲೈಟ್ ಬಾಯ್, ಪ್ರತಿಯೊಬ್ಬರಿಗೂ ಈ KFC ಅನುಕೂಲ ಮಾಡಿಕೊಡುತ್ತೆ. ಇದು ಹೇಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋದನ್ನು ನಾವು ಬೆಂಗಳೂರಿನ ವಿಧಾನಸೌಧದ ಎದುರುಗಡೆ ಇರುವ ಪತ್ರಕರ್ತರ ಭವನದಲ್ಲಿ ಇದೇ 19 ಜುಲೈ ಶುಕ್ರವಾರದಂದು ನಾವು 3 ಗಂಟೆಗೆ ತಿಳಿಸ್ಕೊಡ್ತೇವೆ. ನಮ್ಮ ಕಳಕಳಿಯ ಪ್ರಾರ್ಥನೆ, ಇಲ್ಲಿ ನಮ್ಮ ಅಂತಂದರೆ MS ರವೀಂದ್ರ ಮತ್ತು ಪ್ರಹ್ಲಾದ್ ಇವರ ಪ್ರಾರ್ಥನೆ ಏನೆಂದರೆ, ಹೆಚ್ಚು ಹೆಚ್ಚು ಜನ ಕನ್ನಡ ಚಿತ್ರದ ರಂಗ ಅಥವಾ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಿರೋರು ದಯಮಾಡಿ ನಮಗೆ ಈ KFCದಲ್ಲಿ ಮೆಂಬರ್ ಆಗಬೇಕು ಅಂತ ನಮ್ಮ ಒಂದು ಪ್ರಾರ್ಥನೆ. ಅದಲ್ಲದೆ ನಟರು, ಕಲಾ ಪೋಷಕರು, ಕಲಾಭಿಮಾನಿಗಳು ಪ್ರತಿಯೊಬ್ಬರು ಈ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ KFCದು ಅಂದರೆ ಜುಲೈ 19 ಶುಕ್ರವಾರದಂದು ಪತ್ರಕರ್ತರ ಭವನ ಅಂದರೆ ವಿಧಾನಸೌಧದ ಎದುರುಗಡೆ ಇರುವ ಪತ್ರಕರ್ತರ ಭವನಕ್ಕೆ ಬರಬೇಕಂತ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.